ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೆ ನೋಡ್ರಿ. ಬರ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಶುರು ಮಾಡಾಕಂತೀನಿ ಮಾರ್ನಿಂಗು. ಸೊ ಹೆಂಗಾಗುತ್ತಾ ಏನು ಅಂತ ನೋಡೋದಂಥ ಬ್ಲಾಗು. ಅದಕ್ಕೂ ಮೊದಲು ನೀವು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಈಗ ನೋಡ್ರಿ, ಇವತ್ತು ನಾಷ್ಟಕ್ಕೆ ಪಾಸ್ತಾ ಮಾಡಾಕಂತೀನಿ. ನಿನ್ನೆ ಬ್ಲಾಗ್ನ ಅದು ನೋಡಿದ್ರೆ ಗೊತ್ತಿರ್ತೈತಿ ನಿಮ್ಮೆಲ್ಲರಿಗೂ. ಮಾರ್ಕೆಟಿಗೆ ಹೋದಾಗ ಹಸ್ಬೆಂಡ್ ಮಮ್ಮಿ ಇಂಥ ಪಾಸ್ತಾ ಮಾಡೇ ಇಲ್ಲ ನೀನು ಅಂತೇಳಿ ಹೇಳ್ದೆ. ಸೊ ಹಾಗಾಗಿ ತೊಗೊಂಡು ಬಂದೈತಿ ನೋಡ್ರಿ. ಪಾಸ್ತಾ ಒಳಗೆ ಒಂದು 3 ಟೈಪ್ಸ್ ಬರ್ತೈತಿ. ಹಿಂಗೆ ಮುರ್ಗಿ ಒಂದು, ಹಿಂಗೆ ಮತ್ತು ಪಾಪಡೆ ಥರ ಒಂದು, ಮತ್ತು ಈ ಟೈಪ್ ಒಂದು. ಇದು ಸ್ವಲ್ಪ ಪಾಪಡೆ ಥರನೇ ಇರ್ತೈತಿ. ಸೊ ಇಂಥ ಥರ ಮಾಡಿಲ್ಲ ಅಂತ ಹಾಗಾಗಿ ತೊಗೊಂಡು ಬಂದು ಇವತ್ತು ಮಾಡಿಕೊಟ್ರೆ ಆಯಿತು ಅಂಥೇಳಿ ನಾಷ್ಟಕ್ಕೆ ಮಾಡಾಕಂತೀನಿ ನೋಡ್ರಿ. ಸೊ ಅದಕ್ಕೆ ಈಗ ಇದು ಕೂಡಲೇ ಫಸ್ಟು ಒಂದು ಕಡೆ ನೀರು ಕುದಿಯೋಕೆ ಇಟ್ಬಿಟ್ಟೆ ಪಾಸ್ತಾ ಕುದ್ಸಕ್ಕಂತಂದು. ಆ್ಯಂಡ್ ಅದಕ್ಕೆ ಉಳ್ಳಾಗಡ್ಡಿ, ಟಮಾಟೆನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿನಿ. ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು, ಉದ್ದುದಕ್ಕೆ ಕಟ್ ಮಾಡ್ಕೊಂಡ್ರೆ ಪಾಸ್ತಾ ಟೇಸ್ಟಿ ಆಗ್ತೈತಿ. ಇವತ್ತಿನ ವ್ಲಾಗ್ ಒಳಗೆ ನಾನು ಪಾಸ್ತಾ ಯಾವ ರೀತಿಯಾಗಿ ಮಾಡ್ತೀನಿ ಅಂತೇಳಿ ಕ್ವಿಕ್ಕಾಗಿ ಶೇರ್ ಮಾಡ್ಕೊತೀನಿ. ಎಂಡ್ ತನಕ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ ನೋಡಿರಿ. ಆ್ಯಂಡ್ ನೀವು ಹೆಂಗೆ ಮಾಡ್ತೀರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ಪಾಸ್ತಾ ಕುದಿಯೋಕೆ ಹಾಕಿ ನೋಡಿರಿ, ಕುದಿತಾರಂಥ ನೀರಿಗೆ ಕುದಿಯೋಕೆ ಹಾಕಿನಿ. ಆ್ಯಂಡ್ ಹಂಗೆ ಸ್ವಲ್ಪ ಬಾಂಡೆಗಳನ್ನು ಹಚ್ಕೊಂಡೆ. ಇನ್ನು ಪಾಸ್ತಾ ಕುದಿಯೋಕೆ ಇನ್ನೂ ಟೈಮ್ ಇತ್ತಲ್ಲ ಒಗ್ಗರಣೆ ಹಾಕಕ್ಕೆ. ಸೊ ಅಷ್ಟರೊಳಗೆ ಎಷ್ಟು ಬಾಂಡೆ ಆಗುತ್ತೆ ಅಷ್ಟು ಹಚ್ಕೊಂಡ್ರಾತು ಅಂಥೇಳಿ ಹಚ್ಕೊಂಡೆ ನೋಡ್ರಿ. ಆ್ಯಂಡ್ ಹರ್ವಿನ್ ವಾಟರ್ ಬಾಟಲ್ನು ತುಂಬಿಸಿದೆ. ಸ್ವಲ್ಪ ನೀರು ಬೆಚ್ಚಗೆ ಮಾಡಿ, ಅಂದ್ರೆ ಥಂಡಿ ಮುರಿಯೋಂಗೆ ಅಷ್ಟ ನೀರು ಕಾಸಿರ್ತೀನಿ, ಪೂರಾ ಬೆಚ್ಚಗೆ ಮಾಡಿರೋಂಗಿಲ್ಲ. ಈ ರೈನಿ ಸೀಸನ್ನು ಆ್ಯಂಡ್ ವಿಂಟರ್ ಸೀಸನ್ ಮುಗಿ ಮಟ್ಟ ಅರಿವಿನಾಗ ಹಿಂಗೆ ನೋಡ್ರಿ ಥಂಡಿ ಮುರಿದಿದ್ದು ನೀರನ್ನ ಕೊಡ್ತೀನಿ. ಅಂದ್ರೆ ಜುನು ಅಂತಾವಲ್ಲ, ಹಾಗಾಗಿ ಹಲ್ಲೂ ಅಂತಿರ್ತಾನೆ. ಆ್ಯಂಡ್ ಈಗ ನೋಡ್ರಿ ಪಾಸ್ತಾ ಕುದ್ದವಿಲ್ಲ ಅಂತಂದು ಚೆಕ್ ಮಾಡಕ್ಕಂತೀನಿ. ಕುದ್ದವು ಈಗ, ಅದ್ರೂ ನೀರೆಲ್ಲ ಇವಾಗ ಬಸಿಬೇಕು. ಪಾಸ್ತಾ ಒಳಗೆ ಒಂದು ಸ್ವಲ್ಪನೂ ನೀರು ಇರಬಾರ್ದು. ಸೊ ಅಷ್ಟು ಫುಲ್ಲು ನೀರು ಸಪ್ರೇಟು, ಪಾಸ್ತಾ ಸಪ್ರೇಟಾಗಿ ಮಾಡ್ಕೋಬೇಕು. ಸೊ ಇಂಥ ಸಾನ್ಗೆ ಒಳಗೆ ಹಾಕಿಬಿಡ್ತೀನಿ ನೋಡ್ರಿ, ನೀರೆಲ್ಲ ಬಸ್ತು ಹೋಗಿಬಿಡ್ತಾವೆ. ಸೊ ಇದಕ್ಕೆ ಈಗ ನೆಕ್ಸ್ಟು ಒಗ್ಗರಣೆ ಹಾಕೋಣ ಅಂತ ಬರ್ರಿ. ಒಗ್ಗರಣೆಗೆ ಈಗ ಗ್ಯಾಸ್ ಸ್ಟವ್ ಮ್ಯಾಗ ಈಗ ಒಂದು ಬೊಗನ್ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಚೆನ್ನಾಗಿ ಬಿಸಿ ಆದ್ಮ್ಯಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕನ ಕಟ್ ಮಾಡ್ಕೊಂಡೀನಿ. ಟೊಮೊಟೊನ ಆಗಿರ್ಬೋದು ಆ್ಯಂಡ್ ಉಳ್ಳಾಗಡ್ಡಿನೂ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಕೊಳಕ್ಕಂತೀನಿ. ಇದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಸೊ ಈಗ ಚೆನ್ನಾಗಿ ಫ್ರೈ ಆಯಿತು, ಈಗ ನೋಡ್ತಾ ಇರ್ಬೋದು. ಈಗ ನೆಕ್ಸ್ಟು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊನ ಸಾಫ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸೊ ಈ ರೀತಿಯಾಗಿ ಒಮ್ಮೊಮ್ಮೆ ಏನಾಗ್ತೈತಿ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಡೈಲಿ ಜಾಸ್ತಿ ಅಂತಂದ್ರೆ ಪಲ್ಯಕ್ಕೆ ಹಿಂಗೆ ನಾಷ್ಟಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊತೀವಿ, ಮರ್ತೋಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನೋಡಿ. ನನಗೊಮ್ಮೆ ಹಂಗೆ ಆಗ್ತಿರ್ತೈತಿ. ಸೊ ಇವತ್ತು ನೆನಪಾಯಿತು, ಉದ್ದಗನ ಕಟ್ ಮಾಡ್ಕೊಂಡೀನಿ ಎಲ್ಲನೂ. ಆ್ಯಂಡ್ ಈಗ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಈಗ ನೋಡಿರಿ ಪಾಸ್ತಾ ಮಸಾಲನ ಹಾಕ್ಕೊಳಕ್ಕಂತೀನಿ. ಇದು ಮೇನ್ ಇಂಗ್ರೀಡಿಯೆಂಟ್. ಪಾಸ್ತಾ ಮಸಾಲ ಹಾಕಿದ್ರನ್ನ ಅದು ಪಾಸ್ತಾ ಫ್ಲೇವರ್ ಬರ್ತೈತಿ. ಸೊ ಪಾಸ್ತಾ ತೊಗೊಂಬರ್ಬೇಕಾದ್ರೆ ಪಾಸ್ತಾ ಮಸಾಲನ ತೊಗೊಂಬರೋದು ಮರಿಬೇಡ್ರಿ. ನಾವು ಮರೆತ್ರೂ ಅವ್ರ ಶಾಪ್ ಅವ್ರನ್ನ ನೆನಪು ಮಾಡ್ತಾರೆ. ಪಾಸ್ತಾ ಮಸಾಲನ ಒಗ್ಗರಣೆಗೆ ಆ್ಯಡ್ ಮಾಡಿದ ಕೂಡಲೇ ಅದು ಪಾಸ್ತಾ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ ನೋಡ್ರಿ ಘಮ. ಸೊ ಈಗ ನೋಡ್ತಾ ಇರ್ಬೋದು, ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಐತೆ ಅಂತ ಹೇಳ್ಬೋದು ಈ ಸರ್ತಿ. ಪಾಸ್ತಾ ಮಸಾಲ ಹಾಕಿದ ಕೂಡಲೇ ಪ್ರತಿ ಸಲ ಇಷ್ಟೊಂದು ಕಲರ್ ಬರ್ತಿರಲಿಲ್ಲ. ಸ್ವಲ್ಪ ಮತ್ತು ಫ್ಲೇವರ್ನೂ ಸ್ವಲ್ಪ ಚೇಂಜ್ ಇತ್ತು ಪ್ರತಿ ಸಲ ಇರೋದಕ್ಕಿಂತ. ಆ್ಯಂಡ್ ಈಗ ನೋಡ್ರಿ ಅರ್ವಿನೂ ಎದ್ದು ಫ್ರೆಶ್ ಆಗಿ ಜಳಕ ಎಲ್ಲ ಮಾಡಿಕೊಂಡು ಬಂದಾನ. ಸೊ ರೆಡಿ ಆಗಕ್ಕಂತಾನ. ಪಾಸ್ತಾ ಫ್ಲೇವರ್ ಬರ್ತಿದ್ದಂಗೆ ಮಮ್ಮಿ ಪಾಸ್ತಾ ಮಾಡಕ್ಕಂತಿ ಅಂತೇಳಿ ಬಂದ ನೋಡ್ರಿ. ಅವಾಗ ಹೇಳೇ ಇರಲಿಲ್ಲ. 2 ದಿನದ ಹಿಂದನೇ ಕೇಳ್ತಿದ್ದ, ಮಮ್ಮಿ ಮೊನ್ನೆ ಪಾಸ್ತಾ ತೊಗೊಂಬಂತೆಲ್ಲ ಮಾಡು ಅಂಥೇಳಿ. ಸೊ ಇವತ್ತು ಮಾಡೀನಿ. ಅಂತ ಇವತ್ತು ಫುಲ್ಲು ಹ್ಯಾಪಿ ನೋಡ್ರಿ. ಮಕ್ಳಿಗೆ ಇಷ್ಟ ಆಗಿರೋದನ್ನು ಏನಾದರೂ ಮಾಡಿಕೊಟ್ವಿ ಅಂತಂದ್ರೆ ಅವ್ರ ಫೇಸಲ್ಲಿ ಏನೋ ಒಂದು ರೀತಿ ಖುಷಿ ಸಂತೋಷ ಕಾಣಿಸ್ತಿರ್ತೈತಿ. ಅವ್ರ ಖುಷಿನ ನಮ್ಮ ಖುಷಿ ಅಲ್ವಾ. ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಇವತ್ತಂತೂ ಲಂಚ್ ಬಾಕ್ಸ್ ಫುಲ್ಲು ಖಾಲಿಯಾಗಿ ಬರ್ತೈತಿ, ದಿನ ಉಳಿಸ್ಕೊಂಡು ಬರ್ತಿದ್ದೆ. ಸೊ ಈಗ ಅರ್ವಿನ ರೆಡಿ ಮಾಡಿದ್ದಾಯಿತು ನೋಡ್ರಿ. ನಾಷ್ಟ ಮಾಡಿಸಿದ್ದೂ ಆಯಿತು. ಹಸ್ಬೆಂಡಿಗೆ ಶೂ ಪಾಲಿಷ್ ಮಾಡಿ ಸಾಕ್ಸು ಶೂ ಅದು ಹಾಕಕ್ಕಂತಾರೆ.
ಆ್ಯಂಡ್ ಅನ್ವಿತನೂ ಈಗ ಹೆಬ್ಸಾಕಂತೈತಿ. ದಿನಕ್ಕೆ ಎಷ್ಟು ಸಲ ನೋಡ್ತೀವೋ ಏನೋ ಈ ಮಾರ್ನಿಂಗ್ ಟೈಮ್ ಆಯಿತು ಆಟೋ ಬರುತ್ತೆ ಅಂತಂದು ಲೆಕ್ಕನೇ ಇರಂಗಿಲ್ಲ ಅಂತ ಹೇಳ್ಬೋದು. ಈ ಮಾರ್ನಿಂಗ್ ಟೈಮ್ನಾಗ ಯಾರಾದರೂ ಮನೆ ಒಳಗೆ ಸ್ಕೂಲ್ಗೆ ಹೋಗೋ ಮಕ್ಕಳು, ಡ್ಯೂಟಿಗೆ ಹೋಗೋರು, ನಾವು ಎಲ್ಲಾದರೂ ಹೊರಗೆ ಹೋಗೋದಿತ್ತು ಅಂತಂದ್ರೆ ಟೈಮ್ ಅಂತೂ ಹೊಳಮಳ ನೋಡಿದ್ದ ಆಯಿತು ಅಂತೇಳಿ ಕೆಲಸ ಮಾಡ್ತಾ ಇರ್ತೀವಿ. ನಾನಂತೂ ಹಂಗೆ ನೋಡ್ರಿ. ಸೊ ನೀವು ನನ್ನಂಗನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಆಲ್ಮೋಸ್ಟ್ ಎಲ್ಲರೂ ಮಾರ್ನಿಂಗ್ ಟೈಮ್ನಾಗ ಮಕ್ಕಳದು ಹೋಗೋರಿದ್ರು ಅಂತಂದ್ರೆ ಟೈಮ್ ನೋಡಿ ಕೆಲಸ ಮಾಡ್ತಿರ್ತೀವಿ ಕಾಮನ್ನಾಗಿ. ಸೊ ಫೈನಲ್ ಈಗ ಅರಿವಿನ ಸ್ಕೂಲ್ಗೆ ಕಳ್ಸಿದ್ದಾಯ್ತು ನೋಡ್ರಿ. ಆಟೋ ಬಂತು, ಆಟೋದೊಳಗೆ ಹೋದ. ಆ್ಯಂಡ್ ಅವನ್ನ ಕಳಿಸಿಂದ ನೆಕ್ಸ್ಟು ಅನ್ವಿತನೂ ಈಗ ಎಬ್ಸಿನಿ. ಹಾಸಿಗೆ ಅದು ಮಾಡ್ಸಕ್ಕಂತಾಳೆ. ಮಮ್ಮಿ ಇವತ್ತು ನೀನು ರಂಗೋಲಿ ಹಾಕು ಅಂತಂದ್ಲು. ಸೊ ಹಾಗಾಗಿ ಇವತ್ತು ನಾನು ಹಾಕಕ್ಕಂತೀನಿ ನೋಡ್ರಿ. ಎಷ್ಟೊಂದು ದಿನ ಆಗಿತ್ತು ನಾನು ಒಟ್ಟು ರಂಗೋಲಿನ ಹಾಕಿದ್ದಿಲ್ಲ. ಯಾಕಂದ್ರೆ ಡೈಲಿ ಈಗ ಅನ್ವಿತನ ರಂಗೋಲಿ ಹಾಕ್ತಾಳಲ್ಲ. ಸೊ ಹಾಗಾಗಿ ನಾನಂತೂ ಅಪರೂಪ ಆಗಿಬಿಟ್ಟೈತಿ ಈಗ ರಂಗೋಲಿ ಹಾಕೋದು. ಇವತ್ತು ಅಮಾವಾಸ್ಯೆ ದಿನ ಮಾಡ್ತಿರೋವಂಥ ಬ್ಲಾಗ್ ನೋಡ್ರಿ ಫ್ರೆಂಡ್ಸ್ ಇದು. ಎಲ್ಲರೂ ನಿನ್ನೆ ಅಮಾವಾಸ್ಯೆ ಮಾಡಿದ್ರೆ ನಾವು ಇವತ್ತು ಮಾಡೋಕ್ಕಂತೀವಿ ನೋಡ್ರಿ. ಸೋಮವಾರ ಮಾಡಿದ್ರೆ ಎಲ್ಲರೂ ನಾವು ಮಂಗಳವಾರ ಮಾಡೋಕ್ಕಂತೀನಿ. ಸೊ ಅಮಾವಾಸ್ಯೆ ಇರೋದ್ರಿಂದ ಎಲ್ಲನೆಲ್ಲ ಒರೆಸೋದು, ಪೂಜೆ ಮಾಡೋದು, ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇರ್ತಾವೆ. ಸೊ ಹಂಗಾಗಿ ನೀನು ಹಾಕು ಮಮ್ಮಿ ರಂಗೋಲಿ ಅಂತಂದು ಹಾಕಿದ್ದೆ ನೋಡ್ರಿ. ಇದು ಸೀತೆ ತುರ್ಬಾ ಅಂತಂದು ಹೇಳ್ತಾರೆ ನೋಡ್ರಿ, ಲಕ್ಷ್ಮೀ ರಂಗೋಲಿ. ಈ ರಂಗೋಲಿ ಬಂದು ಜಾಸ್ತಿ ಅಂತಂದ್ರೆ ಶುಕ್ರವಾರ ದಿನ ಹಿಂಗೆ ಅಮಾವಾಸ್ಯೆ ದಿನ ಹಾಕ್ತಾರೆ ನೋಡ್ರಿ. ಸೊ ಈ ರೀತಿಯಾಗಿ ಹಾಕ್ತೀನಿ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್, ಈಗ ಅನ್ವಿತ ಹಾಸಿಗೆದು ಮಡ್ಚ್ಕೊಂಡು ಬಂದು ಕಸದು ಗುಡಿಸಿದ್ಲು. ಈಗ ನೆಕ್ಸ್ಟ್ ಮಾಪ್ ಮಾಡ್ತಾಳೆ ಈಗ ಮನೇನ. ಸೊ ಉಪ್ಪು ಹಾಕಿದೆ, ಮಮ್ಮಿ ಉಪ್ಪು ಹಾಕಂತ ಅಂದ್ಲು. ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ ಮನೇಲಿರೋವಂಥ ನೆಗೆಟಿವ್ ವೈಬ್ಸ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರ್ತೈತಿ ನೋಡಿ. ಲಾಸ್ಟ್ ವ್ಲಾಗ್ನಾಗೂ ಹೇಳೇನಿ ಇದನ್ನು. ವ್ಯೂವರ್ಸ್ನು ಒಬ್ರು ಹೇಳಿದ್ರು, ನಾವು ಹಂಗೆ ಮಾಡ್ತೀವಿ ಸಿಸ್ ಅಂಥೇಳಿ, ಉಪ್ಪು ಅರ್ಶಿನ ಹಾಕಿ ಒರೆಸ್ತೀವಿ ನೆಲನ ಅಂತಂದು. ನಾವು ಅರ್ಶಿನ ಏನು ಹಾಕಲ್ಲ, ಜಸ್ಟ್ ಉಪ್ಪು ಅಷ್ಟು ಹಾಕ್ತೀವಿ. ಓಕೆ, ಈಗ ಅನ್ವಿತಂತ ಫುಲ್ ಮನೆಯೆಲ್ಲ ಮಾಪ್ ಮಾಡ್ಕೊಂತ ಬರಾಕಂತಾಳ. ಸ್ವಚ್ಛಗೆ ಒರ್ಸಕತ್ತೋಳ ಇಲ್ಲ ಅಂತ ನೋಡ್ಕೊಂಡು ಬಂದೆ. ಆ್ಯಂಡ್ ಈಗ ನೋಡ್ರಿ ಸ್ವೀಟ್ ಕಾರ್ನ್ ಮಾಡಿದ್ರೆ ಆಯಿತು ಅನ್ವಿತಾಗ ಶಾರ್ಟ್ ಟಿಫಿನಿಗೆ ಅಂತಂದು ಸ್ವೀಟ್ ಕಾರ್ನ್ ಎಲ್ಲ ಕುದಿಯೋಕೆ ಇಟ್ಟೇನಿ. ಹಸ್ಬೆಂಡ್ ಏನೇನೋ ತೊಗೊಂಬಂದಿದ್ರು, ಸ್ವೀಟ್ ಕಾರ್ನು ಎಲ್ಲ ಸುಲಿದಿಟ್ಟಿದ್ರು. ಈಗ ಕುದಿಯೋಕೆ ಇಟ್ಟೇನಿ. 2 ರೂಪಾಯಿ ಏನು ಶಾಂಪೂನ? ವಾವ್ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಹಸ್ಬೆಂಡಿಗೆ ಗಾಡಿ ತೊಳ್ಯಾಕಂತಾರ. ಎಲ್ಲರೂ ನಿನ್ನೆ ಅಮಾವಾಸ್ಯೆ ಮಾಡ್ಯಾರ, ನಾವು ಇವತ್ತು ಮಾಡಕ್ಕಂತೀವಿ ನೋಡ್ರಿ. 2 ದಿನ ಇತ್ತಲ್ಲ. ಸೊ 2 ದಿನ ಬಂದಿತ್ತು ಅಮಾವಾಸ್ಯೆ. ಹೋಗು ಅಮಾವಾಸ್ಯೆ ಮಾಡ್ಬೇಕಂತೇನೋ ಚಲೋ ಅಂತ. ಸೊ ಇವತ್ತು ಗಾಡಿ ತೊಳೆದು ಅಮಾವಾಸ್ಯೆ ಮಾಡ್ಬೇಕು ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಸ್ವೀಟ್ ಕಾರ್ನು ಚೆನ್ನಾಗಿ ಕುದ್ದಾವ. ಈಗ ಅದ್ರನ್ನು ನೀರೆಲ್ಲ ಈಗ ಸೋಸಬೇಕು. ಒಂದು ಸಪ್ರೇಟ್ ಒಂದು ಸಣ್ಣ ಗುಂಡಿಗೆ ಸೋಸ್ಕೊಳಕಂತೀನಿ. ಚೆಲ್ಲಂಗಿಲ್ಲ ಇವನ್ನ ನೀರು ಹೆಚ್ಚ್ರಿ. ನಾವು ಸ್ವೀಟ್ ಕಾರ್ನ್ ಕುದಿಸಿರೋವಂಥ ನೀರನ್ನ ಹಸ್ಬೆಂಡ್ ಕುಡಿತಾರ, ಅದ್ರಾಗೂ ವಿಟಮಿನ್ ಇರ್ತೈತಿ ಅಂತ ಅಂದು. ನಾನು ಒಮ್ಮೆ ಕುಡ್ದಿಲ್ಲ, ಬಟ್ ಹಸ್ಬೆಂಡು ಒಂದು ಸ್ವಲ್ಪ ಲೈಟಾಗಿ ಉಪ್ಪದು ಹಾಕ್ಕೊಂಡು ಕುಡಿತಾರ, ಸ್ವೀಟಾಗಿ ಟೇಸ್ಟಿಯಾಗಿರ್ತೈತಿ ಅಂತಂದು. ಸೊ ನೋಡ್ರಿ ಈಗ ಚೆನ್ನಾಗಿ ಕುದ್ದವು. ಆ್ಯಂಡ್ ಈಗ ನೋಡ್ರಿ ಸ್ವೀಟ್ ಕಾರ್ನು ಮನೆಯಲ್ಲೇ ನಾವು ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ಬ್ಲಾಗ್ನಾಗ ತೋರ್ಸಕ್ಕಂತೀನಿ. ಸ್ವೀಟ್ ಕಾರ್ನ್ ಮಾಡೋದಂತೂ ವೆರಿ ಸಿಂಪಲ್ ಇದೆ ನೋಡ್ರಿ. ಏನಿಲ್ಲ, ಜಸ್ಟ್ ಮಾರ್ಕೆಟ್ ಒಳಗೆ ಸ್ವೀಟ್ ಕಾರ್ನ್ ಸಿಗ್ತೈತಿ. ಅದನ್ನ ತೊಗೊಂಬಂದು ನೀಟಾಗಿ ಕಾಳುಗಳನ್ನೆಲ್ಲ ಬಿಡಿಸ್ಕೋಬೇಕು, ಕುದಿಯೋಕೆ ಇಡಬೇಕು. ಜಸ್ಟ್ ಒಂದು ಸ್ವಲ್ಪ ಅದಷ್ಟು ಕುದಿಸ್ಬೇಕು, ಹಣ್ಣಾಗೆ ಕುದಿಸ್ಬಾರ್ದು. ಕುದಿಸಿಂದ ಅದನ್ನು ನೀರೆಲ್ಲ ಸೋಸ್ಕೊಂಡು ಅದಕ್ಕೆ ಖಾರ, ಉಪ್ಪು, ಗರಂ ಮಸಾಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡರು. ನಾನಿಲ್ಲಿ 2 ಥರ ಖಾರ ಹಾಕಿನಿ, ಒಂದು ಅಗಸಿ ಚಟ್ನಿ ಆ್ಯಂಡ್ ಒಂದು ಗೊಡ್ಡಗಾರ. ಸೊ 2 ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಅಂತ ಅಂದು. ಆ್ಯಂಡ್ ಚಾಟ್ ಮಸಾಲ ಹಾಕ್ಕೊಂಡಿನಿ, ಒಂದು ಸ್ವಲ್ಪ ತುಪ್ಪ, ನಿಂಬೆ ರಸ. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಇದ್ರೆ ಸೊ ಅದನ್ನು ಬೇಕಿದ್ರೆ ಹಾಕೋಬೋದು. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ. ಸೊ ಈಗ ಮನೆಯಲ್ಲೇ ಮಾಡಿರೋ ಅಂತಹ ಸ್ವೀಟ್ ಕಾರ್ನ್ ರೆಡಿ ಆಯಿತು. ಈಗ ಅನ್ವಿತಾಗ ಲಂಚ್ ಬಾಕ್ಸನ್ನು ಎಲ್ಲ ರೆಡಿ ಮಾಡಕ್ಕಂತೆ ನೋಡ್ರಿ. ಯಾಕಂದ್ರೆ ಈಗ ಜಳಕಕ್ಕೆ ಹೋಗ್ಯಾಳಕ್ಕೆ ಬರೋದ್ರೊಳಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಪ್ಲೇಟ್ಗೂ ನಾಷ್ಟ ಹಾಕಿ ಇಡ್ತೀನಿ. ಇವತ್ತಂತೂ ಬೆಳಗ್ಗೆನೇ ಸ್ವೀಟ್ ಕಾರ್ನ್ ಮಾಡೈತೀನಿ ನೋಡ್ರಿ. ಅನ್ವಿತಾ ಶಾರ್ಟ್ ಟಿಫಿನ್ಗೆ 2 ಸ್ಪೆಷಲ್ ಇವತ್ತು, ಪಾಸ್ತಾ ಮತ್ತು ಸ್ವೀಟ್ ಕಾರ್ನು. ಒಮ್ಮೆ ನಾನು ಬೆಳಗ್ಗೆನ ಸ್ವೀಟ್ ಕಾರ್ನ್ ಅದು ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇವತ್ತು ನಾಷ್ಟಕ್ಕಿದ್ದ ನೋಡ್ರಿ ಸ್ಪೆಷಲು. ಓಕೆ, ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮುಂಜಾನೆ ಎದ್ದೇಳನಾರ ಒಂದು ಗ್ಲಾಸ್ ನೀರಿಗೆ ನಾನು ಸಬ್ಜಾ ಸೀಡ್ಸ್ ಹಾಕಿದ್ದೆ ನೋಡ್ರಿ. ಆಮ್ಯಾಗ ಕುಡಿದ್ರಾಯ್ತು ಅಂತಂದು. ಸೊ ನೋಡ್ತಾ ಇರ್ಬೋದು ಎಲ್ಲ ನೆನೆದವು ಸಬ್ಜಾ ಸೀಡ್ಸ್ ನೀರೊಳಗೆ. ಸೊ ಈಗ ಕುಡಿಬೇಕು.
ಸಬ್ಜಾ ಸೀಡ್ಸು ಕುಡಿಯೋದ್ರಿಂದ ಬೆಳಗ್ಗೆನೆ ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಮೋಷನ್ ಕ್ಲಿಯರ್ ಆಗ್ತೈತಿ. ನಮ್ಮ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಸಾಕಷ್ಟು ಬೆನಿಫಿಟ್ ಐತಿ ಅಂತ ಹೇಳ್ಬೋದು ಬೆಳಗ್ಗೆನೆ ನಾವು ಸಬ್ಜಾ ಸೀಡ್ಸು ಕುಡಿಯೋದ್ರಿಂದ. ಇದೊಂದ್ಸಲ ಹಾಕ್ಲಿಲ್ಲ ನಡೆಯಂಗಿಲ್ಲ ಸರಿ. ಮತ್ ಚಲೋ ಆಗೈತಂದಲ್ಲ ಅಂದ್ರೆ ಅದನ್ನ ಹಾಕಿರೋ ಮಸ್ತ್ ಪರ್ಫೆಕ್ಟ್ ಟೇಸ್ಟ್ ಬರ್ತದೆ. ನೋಡ್ರಿ ಅಮಾವಾಸ್ಯೆ ಸ್ಪೆಷಲ್ ಸಜ್ಜಕ ರೆಡಿ ಹಾಕಂದೈತಿ. ಬೆಲ್ಲ ಹಾಕೈತಿ, ನೀರು ಹಾಕೈತಿ, ಕುದಿ ಮುಂತಾಗ ರವೆ ಹಾಕಿ ತಿರುಗಿಸೋದಷ್ಟ. ಚೆನ್ನಾಗಿ ಕುದಿತಿರೋ ಟೈಮ್ನಾಗ ಲಾಸ್ಟಿಗೆ ಸ್ವಲ್ಪ ಹಾಕ್ಬೇಕು, ಏಲಕ್ಕಿ ಹಾಕ್ಬೇಕು. ಅವಾಗ ಟೇಸ್ಟ್ ಜಾಸ್ತಿ ಆಗತ್ತ. ಚೋಕೋಸ್ ಎದಕ್ಕ ಅನ್ನಕ್ಕ ಹಾಕಿಲ್ಲ ಉಪ್ಪು ಮೊದ್ಲ ಹಾಕೋಬೇಕಿತ್ತು. ಇಲ್ಲಿ ಈಗ ಹಾಲು ಹಾಕೊಂಡ್ಬಿಟ್ಟಿ ಏನೋ ಆಗಂಗಿಲ್ಲ. ಸಜ್ಜಕಾನು ರೆಡಿ ಆಯ್ತು ನೋಡ್ರಿ. ಗರಂ ಗರಂ ಸಜ್ಜಕ ಶಿರಾ ಮಾಡಿಲ್ಲ, ಸಜ್ಜಕ ಮಾಡೀನಿ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ನನ್ನ ಟೈಲರ್ ಮಷಿನ್ ಎಲ್ಲ ಸ್ವಲ್ಪ ಒರೆಸಿ ಕ್ಲೀನ್ ಮಾಡಾಕಂತೀನಿ ಒಂದು ಬಟ್ಟೆಯಿಂದ. ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಟೈಲರ್ ಮಷಿನ್ಗಳಿಗೂ ಇವತ್ತು ಪೂಜೆ ಮಾಡಬೇಕು. ಸೊ ಹಂಗಾಗಿ ಈಗ ತಮ್ಮನ ನೋಡ್ರಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಜಗಲಿಲ್ಲ ಕ್ಲೀನ್ ಮಾಡ್ಕೊಂಡ. ಆ್ಯಂಡ್ ಸಜ್ಜಕನೂ ಮಾಡಿದ್ದೆ ಇವತ್ತು ಎಡೆ ಹಿಡಿಯಕ್ಕೆ ಅಂತೇಳಿ ಅಮಾವಾಸ್ಯೆ ಸ್ಪೆಷಲ್ಗೆ. ಅಮಾವಾಸ್ಯೆ ಕೊಟ್ಟು ಏನಾದ್ರು ಸ್ಪೆಷಲ್ ಮಾಡಿರ್ತೀನಿ ನೋಡ್ರಿ. ಸ್ವೀಟು ದೇವ್ರಿಗೆ ಎಡೆ ಹಿಡಿಬೇಕಲ್ಲ. ಅಂದ್ರ ಕೂಲಾಗಿರ್ಲಿ ಅಂತಂದ ಮತ್ತ ಕೂಲ ಕರ್ಗಾಗ್ತಾವ ಅಂತಂದ್ ಹಚ್ಕೊ ಅಂತಾರ ಅವ್ರು. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಸಾರಿಗದ ಒಗ್ಗರಣೆ ಹಾಕ್ಕೊಳಕಂತೀನಿ. ಹಂಗೆ ಕೆಲಸ ಮಾಡ್ಕೊಂತ ಬೇಳೆನೂ ಕುದಿಯಕ್ಕೆ ಇಟ್ಟಿದ್ದೆ, ಸೊಪ್ಪದು ಹಾಕಿ ನುಗ್ಗೆ ಸೊಪ್ಪು ಸಾಂಬಾರು ಮಾಡಕ್ಕಂತೀನಿ ಇವತ್ತು. ಸೊ ಸಾಂಬಾರನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಒಗ್ಗರಣೆ ಹಾಕಕ್ಕಂತೀನಿ ನೋಡ್ರಿ ಸಾರಿಗೆ. ತಮ್ಮನೀಗ ಪೂಜೆ ಮಾಡ್ದಾಗ ಕೊನೆಯದಾಗಿ ಈಗ ಕಾಯಿ ಹೊಡಿಬೇಕು. ಸೊ ಕಾಯಿ ಸುಲ್ಕೊಳಕಂತಾನ. ಪ್ರತಿ ಅಮಾಸೆಗೂ ಕಾಯಿ ಹೊಡಿತೀವಿ ನೋಡ್ರಿ. ಕಳ್ಸದ ಮ್ಯಾಗ ಏನು ಇಟ್ಟಿರ್ತೀವಲ್ಲ, ಸೊ ಆ ಕಾಯಿ ಹೊಡಿತೀವಿ. ಮತ್ತು ಕಳ್ಸದ ಮ್ಯಾಗ ಪ್ರತಿ ಅಮಾಸೆಗೂ ಹೊಸ ಕಾಯಿ ಇಡ್ತೀವಿ ನೋಡ್ರಿ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನಮ್ಮ ಅಮಾವಾಸ್ಯೆ ಮುಗೀತು. ಗಾಡಿನೂ ಎಲ್ಲ ಪೂಜೆ ಮಾಡಿಕೊಂಡು ಬಂದ. ಸೊ ಇದೇ ರೀತಿಯಾಗಿರ್ತೈತಿ. ಒಮ್ಮೊಮ್ಮೆ ಮಾರ್ನಿಂಗ್ ಟೈಮ್ನಾಗನ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ. ಇನ್ನು ಒಮ್ಮೊಮ್ಮೆ ಆಗಂಗಿಲ್ಲ ಅಂತಂದ್ರೆ ಹಿಂಗೆ ಸಂಜೆ ಮುಂದೆ ಹಿಂಗೆ ಮಾಡ್ತೀವಿ ನೋಡ್ರಿ. ಹಾಗೂ ಹಿಂಗೂ ಕೂಡಿ ಮಾಡ್ತೀವಿ. ಈ ಸಲ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಎಲ್ಲ ಮುಗೀತು. ಈಗ ಸಾರು ಮಾಡೋದೆಲ್ಲ ಮುಗೀತು ನೋಡ್ರಿ. ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡು ಈಗ ನೆಕ್ಸ್ಟ್ ಹೇರ್ ಆಯಿಲಿಂಗ್ ಮಾಡ್ಕೊಳಕಂತೀನಿ ನೋಡ್ರಿ. ಇವಾಗ ಮಾಡ್ಕೊಳಕಂತೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎದ್ದುಗಟ್ಟಿನೇ ಮಾಡ್ಕೋಬೇಕು. ಅಂದರೆ ಇಷ್ಟು ಕೆಲಸ ಮುಗಿರಾಗ ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಹೆಡ್ಗೆ ಅಪ್ಲೈ ಆಗಿರ್ತೈತಿ ಹೇರ್ಗದು. ಸೊ ಈಗ ಅಡುಗೆ ಕೆಲಸ ಮುಗೋದಿಂದ ಈಗ ಮಾಡ್ಕೊಳಕಂತೀನಿ ಮತ್ತೇನು ಮಾಡೋದು ಅಂತಂದು. ಅರವಿಂದ್ ಸ್ಕೂಲ್ಗೆ ಹೋಗಿಂದ ಮಾಡ್ಕೋಬೇಕಂತ ಅಂದೆ, ಆಗಲೇ ಇಲ್ಲ. ಸೊ ಹಿಂಗೆ ಒಂದಾದ್ಮೇಲೆ ಒಂದು ಕೆಲಸ ಅಂತೂ ಇದ್ದೇ ಇರ್ತವೆ. ಈಗ ಮಾಡ್ಕೊಳ್ಳೋಣ, ಆಗ ಮಾಡ್ಕೊಳ್ಳೋಣ, ಈಗ ಕೆಲಸ ಮಾಡಿದ್ದು ಮಾಡ್ಕೊಳ್ಳೋಣ ಅಂತಂದು ಹಿಂಗೆ ಇಡೀ ಅಡುಗೆ ಕೆಲಸನ ಮುಗೀತು ನೋಡ್ರಿ. ಸೊ ಇವಾಗ ಹೇರ್ ಆಯಿಲಿಂಗ್ ಮಾಡಿಕೊಂಡೆ. ಸೊ ಇವತ್ತು ಅಮಾವಾಸ್ಯೆ ಸ್ಪೆಷಲ್ ಏನೆಲ್ಲ ಮಾಡೀನಿ ಅಂತಂದ್ರೆ ನೋಡ್ರಿ, ನುಗ್ಗೆ ಸೊಪ್ಪಿನ ಸಾಂಬಾರು ಆ್ಯಂಡ್ ಸ್ವೀಟ್ ಕಾರ್ನು ಆ್ಯಂಡ್ ಪಾಸ್ತಾ ಮತ್ತು ಸ್ವೀಟ್ ಕಾರ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೋಡ್ರಿ. ಆ್ಯಂಡ್ ಇದು ಸಜ್ಜಕ ದೇವರಿಗೆ ನೈವೇದ್ಯ ಮಾಡಿರೋ ಅಂಥದ್ದು. ವೈಟ್ ರೈಸ್ ಸ್ವಲ್ಪ ಮಾಡೀನಿ. ಮತ್ತು ಮಧ್ಯಾಹ್ನಕ್ಕೆ ಕಡಿಮೆ ಬಿತ್ತು ಅಂತಂದ್ರೆ ಮತ್ತು
ರೈಸ್ ಮಾಡ್ಕೋಬೇಕು. ಇವಾಗ ನಾಷ್ಟ ಮಾಡೋಕ್ಕಂತಾನೆ. ಸೊ ಬರೀ ನಾಷ್ಟ ಮಾಡೋಣ ಅಂತ ನಿಮ್ಮ ಮನೆಗೆ ಏನು ಅಮಾವಾಸ್ಯೆ ಸ್ಪೆಷಲ್ ಮಾಡಿದ್ರಿ ಅಂತಂದು ಹೇಳ್ರಿ. ಹೊಟ್ಟೆ ಫುಲ್ ಹಸಿವಾಗಿತ್ತು. ಸೊ ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಕೆಲಸಗಳನ್ನ ನೋಡಿದ್ರಾತು ಅಂತಂದು ಮೊದಲು ನಾಷ್ಟ ಮಾಡೋಕ್ಕಂತೀನಿ. ಹೇರ್ ಆಯಿಲಿಂಗು ಮಾಡ್ಕೊಂಡೇನಿ. ಸೊ ಎಲ್ಲ ಕೆಲಸಗಳು ಇದ್ದೇ ಇರ್ತವೆ ಮನೆ ಒಳಗೆ, ಅವನ್ನೆಲ್ಲ ಮಾಡ್ಕೊಂಡು ಹೋಗೋಕೆ ತಲೆಗೆ ಆಯಿಲ್ನ ಚೆನ್ನಾಗಿ ಅಪ್ಲೈ ಆಗಿರ್ತೈತಿ. ಈಗ ನಾಷ್ಟ ಮಾಡಿ ನೆಕ್ಸ್ಟ್ ನೋಡ್ರಿ ನಮ್ಮ ಅಕ್ಕಂದು ಬ್ಲೌಸ್ ಇತ್ತು. ಸೊ ಬ್ಲೌಸ್ ಕಟ್ ಮಾಡ್ಕೊಂಡ್ರಾಯ್ತು ಅಂತಂದು ಈಗ ಕಟ್ ಮಾಡ್ಕೊಳಕಂತೀನಿ. ಕಟ್ ಮಾಡಿ ಇಟ್ಕೊಂಡ್ರೆ ಟೈಮ್ ಸಿಕ್ಕಾಗ ಹೊಲಿಬೋದು. ಒಂದು ಸ್ವಲ್ಪನೂ ಟೈಮ್ ನಾನು ವೇಸ್ಟ್ ಮಾಡೋಂಗಿಲ್ಲ ಅಂತಲೂ ಹೇಳ್ಬೋದು. ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಇಂಪಾರ್ಟೆಂಟ್ ಆಗಿರ್ತೈತಿ ನನಗಂತೂ. ಇವಾಗ ಟೈಮೇ ಸಾಲಂಗಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿರೋ ರುಟೀನ್ ನಂದು ರಾತ್ರಿ 11, 12, 1 ಗಂಟೆ ಆದರೂ ನಂದು ಕೆಲಸಗಳು ತೀರಂಗಿಲ್ಲ ನೋಡ್ರಿ, ಮುಗಿಯಂಗಿಲ್ಲ. ಸೊ ಆ ಬರೀ ಕೆಲಸಗಳಿರ್ತಾವೆ. ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅಂತಂದು ತಲೆ ಕೆಟ್ಟು ಹೋಗಿಬಿಟ್ಟಿರ್ತೈತಿ. ಎಲ್ಲನೂ ಇಂಪಾರ್ಟೆಂಟ್ ಆಗಿರ್ತೈತಿ, ಯಾವುದನ್ನು ಬಿಡೋಕೆ ಬರೋಂಗಿಲ್ಲ. ಸೊ ಹೆಂಗಾರ ಮಾಡಿ ಒಟ್ಟು ಎಲ್ಲ ಮ್ಯಾನೇಜ್ ಮಾಡ್ಕೊತ ಹೋಗಿರ್ತೀನಿ ನೋಡ್ರಿ. ಸೊ ಈಗ ಬ್ಲೌಸ್ ಕಟ್ ಮಾಡ್ಕೊಳಕಂತೀನಿ ನೋಡ್ರಿ. ಸಿಂಪಲ್ ಬ್ಲೌಸ್, ಇದನ್ನು ಡಿಸೈನು ಲೈನಿಂಗ್ ಬ್ಲೌಸ್ ಎಲ್ಲ ಏನಿಲ್ಲ, ಜಸ್ಟ್ ಸಿಂಗಲ್ ಪೀಸ್ ಬ್ಲೌಸ್ ಇದು. ಹಾಕೋದಂತೂ ಜಲ್ದಿನ ಸ್ಟಿಚ್ ಮಾಡ್ಬೋದು ಬಿಡ್ರಿ. ಒಂದು 1/2 ಅವರ್ 3/4 ಅವರ್ನಾಗೆಲ್ಲ ಬ್ಲೌಸ್ ಸ್ಟಿಚ್ ಮುಗ್ದಿರ್ತೈತಿ. ಕುಂತಾಕಿ ಒಟ್ಟು ಹೇಳಿಲ್ಲ ಮಿಡಲ್ ಎಲ್ಲು ಅಂತಂದ್ರೆ 1/2 ಅವರ್ 3/4 ಅವರ್ನೇ ಮುಗಿತೈತಿ. ನಡು ಎದಕ್ಕೆ ಹೇಳೋದು ಕುಂದ್ರೋದು ಹೊಲಿದು ಮಾಡಿದ್ನಿ ಅಂತಂದ್ರೆ ಜಲ್ದಿ ಮುಗಿಯಂಗನ ಇಲ್ಲ. ಈಗ ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನೋಡ್ರಿ ಜೋಳ ಹಸಿ ಮಾಡ್ಕೊಳಕಂತೀನಿ. ಜೋಳದ ಹಿಟ್ಟನ್ನು ಖಾಲಿ ಆಗೈತಿ. ಸೊ ಜೋಳ ಹಸಿ ಮಾಡಿ ಇಟ್ಕೊಂಡ್ರೆ ಮತ್ತೀಗ ಸಂಜಿಕೆ ಗಿರ್ನಿಗೆ ಹಾಕ್ಸ್ಕೊಂಬರ್ಬೋದು. ಅಮಾವಾಸ್ಯೆ ಅಂತೂ ನಿನ್ನೆ ಮಾಡ್ಯಾರ ಅಂತಂದು ಕಾಣತ್ತ. ಇವತ್ತೇನು ಗಿರ್ನಿ ಚಾಲು ಇರ್ತೈತೋ ಬಂದಿರ್ತೈತೋ ಗೊತ್ತಿಲ್ಲ. ಚಾಲು ಇರ್ಬೋದು ಅಂತ ಅನ್ಕೊಂತೀನಿ. ಚಾಲು ಇಲ್ಲ ಅಂದ್ರೆ ಮತ್ತೆ ನಾಳೆಗಾರ ಹಾಕ್ಸ್ಕೊಂಬಂದ್ರಾತಂತೇಳಿ ಕ್ಲೀನ್ ಮಾಡುವಂಗೆ ಕ್ಲೀನ್ ಮಾಡಿ ಇಡೋಣ ಅಂತಂದು ಕ್ಲೀನ್ ಮಾಡಿ ಇಡಕ್ಕಂತೀನಿ ನೋಡ್ರಿ ಜೋಳನ. ಸೊ ಬಿಳಿಜೋಳ ಇವು. ಸೊ ನೋಡ್ತಾ ಇರ್ಬೋದು ಸ್ವಚ್ಛಗೆ ಕ್ಲೀನ್ ಮಾಡಿ ಎಲ್ಲ ಡಬ್ಬಿಗೆ ಹಾಕಿ ಇಟ್ಟೇನಿ. ಎಸ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಅರ್ಜುನ್ ಸ್ಕೂಲಿಂದ ಬಂದಾನ. ಸೊ ನೋಡ್ತಾ ಇದ್ರು ಈಗ ಅಷ್ಟು ಜಸ್ಟ್ ಬಂದ. ಸೊ ನಮ್ದು ಬಟ್ಟೆ ಎಲ್ಲ ತೊಳೆದಾಕಿ ಸ್ನಾನ ಮಾಡ್ಕೊಂಡು ಇನ್ನೇನು ಊಟ ಮಾಡಬೇಕು ಅನ್ನೋಷ್ಟೊಳಗ ಬಂದ ನೋಡ್ರಿ. ಈಗ ಅರ್ವಿನ್ ಊಟ ಹಾಕಿಕೊಡ್ತೀನಿ. ಉಂಡಿನ ಅರ್ವಿನ ಹಾಲು ಹಾಕೊಡ್ಲಿ. ಈಗ ಪಾಯಸ ಮಾಡಿದ್ವಿ, ಒಂದು ಫೇವ್ರೇಟ್ ಪಾಯಸ ಸಜ್ಕ. ಸೊ ಅದ್ರೊಳಗೆ ಈಗ ಹಾಲು ಹಾಕಿ ಕೊಡ್ಬೇಕಂತ. ಹಾಲಿದ್ರನ ಸಜ್ಕ ಸ್ವಲ್ಪ ರುಚಿ ಆಗತ್ತೆ ನೋಡ್ರಿ. ಮಳಿ ಒಂದು ಹತ್ತೈತಿ, ಜಿಟಿ ಐತಿ. ಈಗ ಹೊರಗೆ ಮಳಿ ಇಷ್ಟೊತ್ತನ ಜೋರಾಗ ಮಳಿ ಆತ ನೋಡ್ರಿ. ಅರ್ಬಿ ಒಣಗವಲ್ಲು, ಹೊರಗಿನ ತೆಗೆದು ಒಳಗೆ ಹಾಕೊಂಡಿನಿ. ಈಗ ಮತ್ತೆ ಈಗ ತೊಳೆದಿದ್ದು ಮತ್ತೆ ಹೊರಗೆ ಒಣಾಕಿನಿ. ನಿನ್ನೆ ಸ್ವಲ್ಪ ಮತ್ತೆ ಇವತ್ತಿನ ಸ್ವಲ್ಪ 2 ದಿನದ ಅದ ನೋಡ್ರಿ. ಈ ಕಡೆ ನಿನ್ನ ಕೆಲಸ ಎಲ್ಲ ಮುಗಿಸ್ರಾಗ ನೋಡ್ರಿ ಅರ್ವಿನ್ ಸ್ಕೂಲಿಂದ ಬಂದ. ಇಷ್ಟು ಗಂಟೆ ಆಗ್ತೈತಿ. ಎಕ್ಸ್ಟ್ರಾ ಏನಾದ್ರು ಮನೆ ಕೆಲಸ ಹಿಂಗ ಹೇರ್ ಆಯಿಲಿಂಗು ಹಿಂಗ ಏನಾದ್ರು ಕ್ಲೀನಿಂಗ್ ಅದೆಲ್ಲ ಇತ್ತು ಅಂತಂದ್ರ ಆಮೇಲೆ ಸ್ವಲ್ಪ ಕ್ಲೀನಿಂಗನ್ನು ಮಾಡ್ಕೊಂಡೆ. ಮರ್ತಾ ಬಿಟ್ಟು ನೋಡ ಅರ್ವಿನ ಬ್ಯಾಗ್ನಾಗ ಇಡಾಕನ ಮರ್ತ್ ಬಿಟ್ಟಿನಿ. ಮತ್ತೆ ಹೆಂಗ್ ಮಾಡಿದ್ವಿ ಕೈಲಿ ತಿಂದಿ. ಅದ್ರಲ್ಲೇ ತಿಂತಾರಲ್ಲ ಫೋಕ್ಲೆ ಸ್ಪೂನ್ ಅದು ನೋಡ್ರಿ. ಅರ್ವಿನ್ಗೆ ಇವತ್ತು ಪಾಸ್ತಾ ಮಾಡಿದ್ನಲ್ಲ, ಒಂದು ಫೇವ್ರೇಟ್ ಹೇಳಿದ್ದ. ಫೋಕ್ ಇಟ್ಕೊಳ್ಸೋದನ್ನ ನೆನಪಾರ್ಬಿಟ್ಟಿನಿ. ಸೊ ನೆನಪಾಗಿಲ್ಲ. ಆಯ್ತು. ಪ್ರತಿ ಸಲ ಹಿಂಗಾಗ್ತತಿ. ಎಷ್ಟು ಸಲ ನೆನಪು ಮಾಡ್ತಾನ ಮಮ್ಮಿ ಫೋಕ್ ಇಡು ಅಂತಂದ್ ಹೇಳ್ತಾನ ಲಂಚ್ ಬ್ಯಾಗ್ನಾಗ ಇಡಾಕ ಅಂತಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂದ್ರೆ ದಿನ ಹಂಗ ಕಳ್ಸಿ ರೂಢ ಆಗಿರ್ತೈತಲ್ಲ, ಹಂಗ ಕಳ್ಸಿಬಿಟ್ಟಿರ್ತೀನಿ ನೋಡ್ರಿ ಮತ್ತ. ಸೊ ಈ ಸಲನು ಹಂಗ ಆತ. ಸೊ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಸಜ್ಕ, ಹಾಲು, ತುಪ್ಪ. ಮಧ್ಯಾಹ್ನ ಊಟಕ್ಕೆ ಸಜ್ಕ ಮತ್ತ ಅನ್ನ ಸಾಂಬಾರು. ಅರ್ವಿನ್ ಸ್ಕೂಲಿಂದ ಬಂದ ಕೂಡಲೇ ಟಿವಿ ನೋಡ್ಕೊಂತ ಊಟ ಮಾಡ್ತಿದ್ದ. ಟಿವಿ ಬಂದ್ ನೋಡ್ರಿ. ಯಾಕಂದ್ರೆ ಮುಂಜಾನೆ ಕರೆಂಟ್ ಹೋದಾಗ ಇನ್ನೂ ಬರೋದು. ಮತ್ತೆ ನಮ್ಮ ಫೋನ್ಯಾಗ ಚಾರ್ಜ್ ಒಂದಿಲ್ಲ. ಬರೀ ಎಷ್ಟು 7 ಪಾಯಿಂಟ್ಸ್ ಅಷ್ಟ ಐತಿ. ಅದ್ರಾಗ ಬ್ಲಾಗ್ ಮಾಡಕಂತೀನಿ ನೋಡಿ. ಕರೆಂಟ್ ಇರ್ಲಾರ್ದಕ್ಕ ಅಷ್ಟೊಂದು ಆನ್ಲೈನ್ ಇದನ್ನು ಹೋಗಿಲ್ಲ ಇವತ್ತು. ಸಂಜೆಕನ ಬರ್ತಾವ ಅನ್ಸುತ್ತ. ಈಗ ಊಟ ಮಾಡಿಂದ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನೋಡ್ರಿ. ಮುಂಜಾನೆ ಬ್ಲೌಸ್ ಕಟ್ ಮಾಡಿದ್ನಲ್ಲ, ಸೊ ಅದನ್ನ ಇದು ಸ್ಟಿಚ್ ಮಾಡ್ಬೇಕು.
ಅಥವಾ ಕರೆಂಟ್ ಬರ್ತಾವು ಚಾರ್ಜ್ ಹಾಕ್ತೀನಿ. ನಾವೇನು ಹಿಂಗಕ್ಕ ಸ್ವೀಟ್ ಕಾರ್ನ್ ಯಾರಿಗ್ ಬೇಕು? ನಂಗೆ ಬೇಕು. ಇಲ್ಲಿ ನೀನು ಕೊಡಂಗಿಲ್ಲ. ಬೇಕು. ತಗೋ ಹಾಕಿ ನೋಡ್ತೀನಿ ಬಾ. ನೋಡು ಕಾಣುವಲ್ದು. ಹಾಕಿದಿ? ಹಂಗಾರ ಹಾಕಿಲ್ ಕೊಡು. ಹಾಕಿಲ್ಲ ಕೊಡು. ಏನ್ ತಗೊಂಬಂದೇವ? ಆವಾಜ್ ನೋಡ್ಕೊಂಡ್ ಹಿಡಿ. ಸರ ನೋ ಏನೋ ಮುತ್ತಿನ ಸೌಂಡ್ ಕೇಳಾಕತ್ತೈತಿ ಒಟ್ಟ. ಬ್ಲೇಸ್ಲೆಟ್, ಮುತ್ತಿನ ಬ್ರೇಸ್ಲೆಟ್. ಇದನ್ನ ತಗೊಂಬರಕ್ ಹೋಗಿದ್ದಿ? ಇದು ಬ್ರೇಸ್ಲೆಟ್ ಇದು. ಏನ್ ಚಂದ ಐತೆ. ಎಷ್ಟ್ ರೂಪಾಯಿ ಇದಕ್ಕ? 25. 25. ನಿನ್ನ ಫೇವ್ರೆಟ್ ಕಲರ್ ಐತ ರೆಡ್ ಕಲರ್ದ. ಇದನ್ ತರಾಕ್ ಅಂತಂದ್ ಪಪ್ಪನ್ ಕರ್ಕೊಂಡೋಗಿದ್ದಿ ಈಗ? ಪಾಪ ಗಿರ್ನಿ ಹಾಕಸ್ಕೊಳಕ್ ಹೋಗಿದ್ದ. ಬಂದನ? ಇಲ್ಲ ಅಲ್ಲೇ ಅದ. ನೀ ಬಂದ್ ನೀನು ಕೊಡಿಸ್ಕೊಂಡ್ ನೋಡ್ರಿ ಫ್ರೆಂಡ್ಸ್, ಅನ್ವಿತ ಹೊಸ ಬ್ರೇಸ್ಲೆಟ್ ಕೊಡಿಸ್ಕೊಂಡ್ ಬಂದಾಳ. ನಮ್ ಕಡೆ ಯಾವ್ದೇ ರಾಕಿಲ್ಪ. ಎದಕ್ ಹೋಗ್ಯಾಳವ ಆಕಿ, ಎದಕ್ ಕರ್ಕೊಂಡ್ ಹೋದ್ಲು ಅಂತಿ ನಾನು. ನಮ್ ಕಡೆ ಬರೇ ಒಂದ, ಅದು ಪಿಂಕ್ ಕಲರ್, ಅದು ಓಲ್ಡ್. ಅದಕ್ಕೆ ನಾ ಇದನ್ನ ಕೊಡಿಸ್ತೀನಿ. ಆಯ್ತಾ, ಟೈಟ್ ಆಗತ್ ನೋಡದು. ಚಟ್ ಅಂತೈತಿ ನೀನು ಸಾವಕಾಶ ಬಿಡ. ಟೈಟ್ ಆಗಲ್ಲ ನೋಡಿ, ಎಷ್ಟ್ ಟೈಟ್ ಆಗಿ ಕುಂತೈತಿ. ಎಲಾಸ್ಟಿಕ್ ಐತಿ ಅದ್ರಾಗ. ಅದೇ ಎಲಾಸ್ಟಿಕ್ ಅಂದ್ರೆ ಟೈಟ್ ಆಗಲ್ಲ. ಎಲಾಸ್ಟಿಕ್ ರಬ್ಬರ್ ಇದೀಗ ಟೈಟ್ ಬಿಗಿ ಆಗತ್ ಕೈಗೆ. ವಾಚ್ ಕೊಡಿಸ್ಕೊಂಡ್ ಸಾಕಾಗಿಲ್ಲ ಮತ್ ಇದು ಆಯ್ಗನ್ವಿತ. ದುಡ್ಡು ಹೆಂಗ್ ಹೋಗ್ಬೇಕವು ಹೊಲ್ಲ. ಮೊನ್ನೆರ ವಾಚ್ ಕೊಡಿಸ್ಕೊಂಡಿ, ಮತ್ತೊಂದ್ ಏನ ಪಪ್ಪಾಗ ಕಾಟ ಕೊಟ್ಟು ಮೊನ್ನೆ ಹೇರ್ ಡ್ರೈಯರ್ ಕೊಡಿಸ್ಕೊಂಡಿ. ಬರೀ ಇದನ್ನ ಮಾಡ ಏನ ಕಲಿಪ್ರೇಟರ್ ರೊಕ್ಕ ಖರ್ಚು ಮಾಡೋದು ಒಟ್ಟ. ನಾನ್ ನಿಂಗೂ ತಗೊಂಡ್ ಬಂದೇನೆ ನಾವಲ್ಲೇವ ಅದನ್ನ. ಯಾಕ? ನಿನಗ ಬರೀ ಟೈಟ್ ಆಗೈತದ, ನನಗಂಕ ಇನ್ನ ಟೈಟ್ ಆಗತ್ತ. ನನಗ್ ಮೊದ್ಲ ಕಂಫರ್ಟಬಲ್ ಇರ್ಬೇಕು, ಲೂಸ್ ಆಗಿ ಸ್ವಲ್ಪ. ಅಷ್ಟು ಬಿಗಿತ ರಬ್ಬರ್ ಬಿಗದಂಗ್ ಬಿಗಿತದ. ನನ್ ನ್ಯೂ ಡ್ರೆಸ್ ಕೊಟ್ಟಾರು, ಹೊಸ ID ಕಾರ್ಡ್ ಕೊಟ್ಟಾರು, ನೀವು ಯೂನಿಫಾರ್ಮ್ ಕೊಟ್ಟಾರೋ, ನಾಳಿಂದ ಹಾಕೊಂಡ್ ಹೋಗಾಕಿ ಫುಲ್ ಹ್ಯಾಪಿ ಆಗಿ. ಇವಾಗ ನಾ ಹೊಸ ಡ್ರೆಸ್ ಹಾಕೊಂಡೆ ನನ್ ಅನ್ಸಾಕತೈತಿ. 6th ಸ್ಟ್ಯಾಂಡರ್ಡ್ ನಾಳೆ ಹಾಕೊಂಡ್ ಹೋಗ್. ಸಿಗ ಅನ್ವಿತಗ ಇವತ್ತ ನೀವು ಯೂನಿಫಾರ್ಮ್ ಕೊಟ್ಟಾರ. ಸೊ 6th ಸ್ಟ್ಯಾಂಡರ್ಡ್ ಇಂದ ನೀವು ಪ್ಯಾಟ್ರನ್ ಯೂನಿಫಾರ್ಮ್ ಮತ್ ನೀವು ID ಕಾರ್ಡು. ಯಾವ ಟೈಪ್ ಅಂತ ಅಂದ್ರ ಗೌರ್ಮೆಂಟ್ ಸ್ಕೂಲ್ ಒಳಗೆಲ್ಲ ಯೂನಿಫಾರ್ಮ್ ಹೆಂಗಿರುತ್ತಲ್ಲ ಫ್ರೆಂಡ್ಸ್, ಸೊ ಅದ ಮಾಡೆಲ್ ನೋಡ್ರಿ. ಸೊ ನೆಕ್ಸ್ಟ್ ನಾಳೆಯಿಂದ ಅದನ್ನ ಹಾಕೊಂಡ್ ಹೋಗಕ್ಕೆ. ಈಗ ಹೌದ್ರಗರ ಸಮಸ್ಯೆ ಬಹಳ ಶೆಕಿ ಹಾಕಿತ್ತ. ನೀ ಮೊದ್ಲ ಈಗ ನೋಡ ಇಷ್ಟು ಥಂಡಿ ಐತಿ ನೋಡ್, ಮಾರಿ ಮ್ಯಾಗ ಎಷ್ಟು ಬೇವ್ರು ಇಳ್ದೈತಿ. ಯೂನಿಫಾರ್ಮ್ ಅಷ್ಟು ದಪ್ಪ ಅಂತ ಹಾಕೊಂಡೆ ಮುಗ್ದ ಹೋತ್. ಶೆಕೆ ಆಗ್ತೋದು, ಜಳಕ ಮಾಡಿದ್ರಾಗತ್ತೆ ಬರ್ತಿ. ಹಂಗ ಗೊತ್ತೈತಿ ಹೆಂಗ್ ಮಾಡ್ತಿ. ನಿನಗದು ಸೆಟ್ ಆಗಲ್ಲ ಅನ್ವಿತ ನಿನ್ಗ. ಏನವ ರೀಲ್ಸ್ ಮಾಡಕತ್ತಿಯಲ್ಲ? ಭಾಳ ದಿವಸ ಆತ ರೀಲ್ಸ್ ಮಾಡಿ. ಅದಕ್ಕೆ ಮಾಡ್